ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಧು ವ್ಲಾಗ್ಸ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಾಗಿರ್ಬೋದು ತಮ್ನೇಲಿಂದ. ಎಸ್, ನಾನಿವತ್ತು ಕೇರಳದ ಒಂದು ಫೇಮಸ್ ಬ್ರೇಕ್ಫಾಸ್ಟ್ ತೋರಿಸ್ತಾ ಇದ್ದೀನಿ. ದಟ್ ಈಸ್ ನಥಿಂಗ್ ಬಟ್ ಪುಟ್ಟು ಮತ್ತು ಕಡಲೆಕರಿ. ಸೊ ಗೈಸ್, ಪುಟ್ಟಿಗೆ ಬೇಕಾಗಿರೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪುಟ್ಟು ಪುಡಿ ಅಂತ ಈ ಥರ ಪ್ಯಾಕೆಟ್ ಇರುತ್ತೆ. ನೀವು ಸೂಪರ್ ಮಾರ್ಕೆಟ್ಸಲ್ಲಿ ಅಲ್ಲಿರುತ್ತೆ ನೋಡಿ, ಈ ಥರ ತೊಗೋಬೋದು. ಪುಟ್ಟು ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಸ್ಟ್ ಲೈಕ್ ನಾವು ಇಡ್ಲಿ ಮಾಡ್ಕೊತೀವಲ್ವ ಆ ಥರ ಸ್ಟೀಮ್ಗೆ ಇಡ್ಕೋಬೇಕು. ಸೊ ಗೈಸ್, ಇದು ಪುಟ್ಟು ಪುಡಿನ ಹೆಂಗೆ ಕಲಿಸ್ಕೋಬೇಕು ಅಂದರೆ, ಫಸ್ಟ್ ಆ ಪುಡಿ ಇರುತ್ತಲ್ವ ಅದನ್ನು ತೊಗೊಂಡ್ಬಿಟ್ಟು ಅದರಲ್ಲೊಂದು ಸ್ವಲ್ಪ ಸಾಲ್ಟು, ನೀರು, ಬಿಸಿ ನೀರು ಹಾಕ್ಕೊಳ್ಳಿ. ಆ್ಯಂಡ್ ಎಲ್ಲ ನೀರು ಒಂದೇ ಸತಿ ಹಾಕ್ಕೋಬೇಡಿ, ಒಂದು ಸ್ವಲ್ಪ ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ಥರ ಕಲಿಸ್ಕೊಳ್ಳಿ ಚೆನ್ನಾಗಿ. ಗೈಸ್, ಈ ಥರ ಮಿಕ್ಸ್ ಮಾಡ್ಕೊಬೇಕು ನಾವು. ಇದು ಆ್ಯಕ್ಚುಲಿ ಪುಟ್ಟು ಪುಡಿ ಮತ್ತು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು, ನೀರು, ಸಾಲ್ಟು, ಸಾಲ್ಟ್ ಒಂದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ಆಮೇಲೆ ಇದು ಮಿಕ್ಸ್ ಮಾಡೋದ್ರಲ್ಲೂ ಒಂದು ಸ್ವಲ್ಪ ಇದಿರುತ್ತೆ, ಟೆಕ್ನಿಕ್ ಇರುತ್ತೆ. ಲೈಕ್ ತುಂಬ ವಾಟರ್ ಹಾಕಬಾರ್ದು, ನೋಡಿದ್ರಲ್ವ ನೀವು. ಒಂದು ಕಪ್ಪು ಪುಡಿಗೆ 1 ಕಪ್ಪು ವಾಟರ್ ಹಾಕ್ಕೊಳ್ಳಿ, ಒಂದು ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಈ ಥರ ನೀವು ಮಿಕ್ಸ್ ಮಾಡಿದ್ಮೇಲೆ ಇದನ್ನು ತೊಗೊಂಡು ಹಿಂಗೆ ಮಾಡಿದ್ರೆ ಈ ಥರ ಆಗಬೇಕು. ಗೈಸ್, ಇದೇನು ನೀವು ನೋಡ್ತಿದ್ದೀರಾ, ಇದನ್ನು ಪುಟ್ಟು ಕುತ್ತಿ ಅಂತಾರೆ. ಈ ಥರ ಬರುತ್ತೆ, ಒಳಗಡೆ ಈ ಥರ ಇರುತ್ತೆ. ನಾವು ಚಕ್ಲಿ ಎಲ್ಲ ಮಾಡ್ತೀವಲ್ವ, ಸೇಮ್ ಅದೇ ಥರ ಇರುತ್ತೆ. ಆ್ಯಂಡ್ ಇದರಲ್ಲಿ ಈ ಥರ ಬರುತ್ತೆ. ಸೊ ಇದನ್ನು ಇದ್ರೊಳಗಡೆ ಹಾಕ್ಕೋಬೇಕು, ಹಾಕ್ಕೊಂಡು ಇದ್ರಲ್ಲಿ ಫಿಲ್ ಮಾಡ್ಕೋಬೇಕು. ಸೇಮ್ ನಾವು ಚಕ್ಲಿ ಎಲ್ಲ ಮಾಡ್ಕೊತೀವಲ್ವ ಅದೇ ಥರ ಇದರಲ್ಲಿ ಆ ಪುಟ್ಟು ಪುಡಿ ಏನು ನೀವು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೋಬೇಕು. ಇದರಲ್ಲಿ ಈಗ ಒಂದು ಸ್ವಲ್ಪ ಕೋಕೋನಟ್ ಹಾಕ್ಕೊಳ್ಳೋಣ, ಇಷ್ಟು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಕೋಕೋನಟ್ ಹಾಕ್ಕೊಳ್ಳಿ. ಅದಾದಮೇಲೆ ನಾವು ಪುಡಿ ಏನು ಮಿಕ್ಸ್ ಮಾಡಿದ್ವಿ ಅದನ್ನು ಹಾಕ್ಕೊಳ್ಳಿ. ಗೈಸ್, ಇಷ್ಟು ಹಾಕ್ಕೊಂಬಿಟ್ಟು ಆಮೇಲೆ ಮತ್ತೆ ಕೊಬ್ಬರಿ ಹಾಕ್ಕೊಳ್ಳಿ, ಗ್ರೇಟೆಡ್ ಕೋಕೋನಟ್. ಇವಾಗ ಕೊಬ್ಬರಿ ಹಾಕ್ಕೊಂಡ್ಮೇಲೆ ಮಿಕ್ಕಿದ್ದು ಪುಟ್ಟು ಪುಡಿ ಹಾಕ್ಕೊಬಿಡೋಣ ಇದರಲ್ಲಿ. ಇದನ್ನೇ ರಿಪೀಟ್ ಮಾಡಿ, ಲೈಕ್ ಒಂದು ಲೇಯರ್ ಕೋಕೋನಟ್, ಒಂದು ಲೇಯರ್ ಪುಟ್ಟು ಪುಡಿ. ಅದೆಲ್ಲ ಹಾಕ್ಕೊಂಡು ಇದ್ರ ಮೇಲೆ ಇಟ್ಕೊಳ್ಳೋಣ. ಇದನ್ನ ಸೇಮ್ ಇಡ್ಲಿ ಥರ 10 ಮಿನಿಟ್ಸ್ ಸ್ಟೀಮ್ ಮಾಡ್ಕೊಳ್ಳಿ. ಗೈಸ್ ನೋಡಿ, ಈ ಥರ ಬರುತ್ತೆ. ನೀವು ಲೇಯರ್ಸ್ ಎಷ್ಟು ಲೇಯರ್ಸ್ ಬೇಕೋ ಅಷ್ಟು ಲೇಯರ್ಸ್ ಹಾಕ್ಕೊಂಡ್ರೆ ಅದ್ರ ಬೇಸಿಸ್ ಮೇಲೆ ಈ ಥರ ಬರುತ್ತೆ. ಪುಟ್ಟು ರೆಡಿ. ಗೈಸ್, ಈ ಪುಟ್ಟು ಕಾಂಬಿನೇಷನ್ ಬಂದ್ಬಿಟ್ಟು ಕಡಲೆಕರಿ. ಸೊ ಈಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಗೈಸ್, ಇದರಲ್ಲಿ ಈಗ ಕಡಲೆಕಾಳು ಮತ್ತು ಇದು ಈರುಳ್ಳಿ ಸ್ವಲ್ಪ, ಟೊಮ್ಯಾಟೊ ಮತ್ತು ಚಿಲ್ಲಿ, ಚಿಕನ್ ಮಸಾಲ ಸ್ವಲ್ಪ ಹಾಕಿದ್ದೀವಿ. ಇದು ಕುಕ್ಕರಲ್ಲಿ ಒಂದು 5 ವಿಸಿಲ್ಸ್ವರೆಗೂ ಇಟ್ಕೊಳ್ಳಿ. ಗೈಸ್, ಅದಾಗೋವರೆಗೂ ನಾವು ಈ ತೆಂಗಿನಕಾಯಿ ಏನಿದೆ ಇದನ್ನು ಚೆನ್ನಾಗಿ ಗ್ರೇಟ್ ಮಾಡ್ಕೋಬೇಕು. ಆ್ಯಂಡ್ ಇದೇನು ನೋಡ್ತಿದ್ದೀರಾ, ಇದು ಆ್ಯಕ್ಚುಲಿ ಎಲ್ಲ ಕೇರಳ ಮನೆಗಳಲ್ಲೂ ಇದು ಕಂಪಲ್ಸರಿ, ಮ್ಯಾಂಡೇಟ್ರಿ ಗೈಸ್. ಅವರು ಇದರಿಂದನೇ ಅವರು ಗ್ರೇಟ್ ಮಾಡ್ಕೊತಾರೆ. ಸೊ ನಾವು ಮಾಡ್ಕೊಳ್ಳೋಣ ಈಗ. ನಾವೀಗ ಗ್ರೇಟ್ ಮಾಡ್ಕೊಂಡಿರೋ ಕೋಕೋನಟ್ನ ಚೆನ್ನಾಗಿ ಪೇಸ್ಟ್ ಆಗಬೇಕು. ಈಗ ನೀವು ಗ್ರೇಟ್ ಏನು ಮಾಡ್ಕೊಂಡಿದ್ದೀರಾ ಇದರಲ್ಲಿ ಫುಲ್ ಹಾಕೋಬೇಡಿ, ಇದರಲ್ಲಿ ಒಂದು ಸ್ವಲ್ಪ ಹಾಫ್ ತಗೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕೋಣ, ಕೋಕೋನಟ್ ಗ್ರೈಂಡ್ ಆಗಲ್ಲ ಅದಕ್ಕೆ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಅದು ನಾವು ಆಗಲೇ ಕಡಲೆಕಾಳು ಇಟ್ಕೊಂಡಿದ್ವಲ್ವಾ, ಅದೆಲ್ಲ ಬೆಂದಿದೆ. ಇದು ಓಪನ್ ಮಾಡ್ಕೊಳ್ಳೋಣ. ಗೈಸ್, ಇದು ಆಗಲೇ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ವಾ, ಇದನ್ನು ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ಇದು ಫುಲ್ಲು ಹಾಕ್ಕೊಳ್ಳೋಣ ಇದರಲ್ಲಿ. ಗೈಸ್, ಇದರಲ್ಲಿ ಒಂದು ಸ್ಪೂನು ಸಾಲ್ಟ್ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಮಾಡ್ತಾ ಇದ್ದೀರಲ್ವ, ಈ ಥರ ಚೆನ್ನಾಗಿ ಬಾಯ್ಲ್ ಆಗಬೇಕು. ಒಗ್ಗರಣೆ ಹಾಕ್ಕೊಳ್ಳೋಣ. ಗೈಸ್, ನಾನಿಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಈಗ ಇದರಲ್ಲಿ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. 2 ರೆಡ್ ಚಿಲ್ಲಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ.
ಸ್ವಲ್ಪ ಕರಿಬೇವಿನ ಸೊಪ್ಪು. ಕಡಲೆಕರಿ ಆಯಿತು. ನೋಡ್ತಾ ಇದ್ದೀರಲ್ಲ, ಇದು ಪುಟ್ಟು ಅಂತ ಕೇರಳ ಫೇಮಸ್ ಬ್ರೇಕ್ಫಾಸ್ಟ್ ಇದು. ಸೊ ರೆಸಿಪಿ ನಾನು ಹಾಕಿದ್ದೀನಿ, ನೀವು ಟ್ರೈ ಮಾಡ್ಬೋದು. ಇದು ಕಾಂಬಿನೇಷನ್ ಬಂದ್ಬಿಟ್ಟು ಕಡಲೆಕರಿ. ಗೈಸ್ ಈ ಕಡಲೆಕರಿನೂ ತುಂಬ ಸಿಂಪಲ್ಲು, ಯಾರು ಬೇಕಾದರೂ ಮಾಡ್ಬೋದು. ನಾನು ತೋರಿಸಿದ್ದೀನಲ್ವ, ಸಿಂಪಲ್ ವೇಯಲ್ಲಿ ತೋರಿಸಿದ್ದೀನಿ, ನೀವು ಟ್ರೈ ಮಾಡಿ. ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ. ಗೈಸ್ ಇದೇ ಥರ ನಿಮ್ಗೆ ಏನಾದರೂ ಬೇರೆ ಕೇರಳ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ನಾನು ನಿಮಗೆ ತೋರಿಸ್ತೀನಿ ಆ ರೆಸಿಪಿ ಹೇಗೆ ಮಾಡೋದು ಅಂತ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.